ನಮಸ್ಕಾರ. ನಾನು ನಿಖಿಲ್ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ. ನೋಡಿ, ದೊಡ್ಡ ದೊಡ್ಡ ಭಾಷಣಗಳು ಮಾಡ್ತಾರೆ ಈ ಅಧಿಕಾರಿಗಳು, ಈ ರಾಜಕಾರಣಿಗಳು ಅಂತ. ಏನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ ಅಂತ. ಒಬ್ಬ ಕಳ್ಳ ಭ್ರಷ್ಟ PDO, ನೀವು ಯಾವುದೇ ಪಂಚಾಯತಿಯಲ್ಲಿ ತಗೊಳ್ರಿ, ಯಾವುದೇ ಪಂಚಾಯತಿ ತಗೊಳ್ರಿ, ದುಡ್ಡು ತಗೊಳ್ಳದೆ ಕೆಲಸ ಮಾಡದೇ ಇರೋ ಪಂಚಾಯತಿಗಳೇ ಇಲ್ಲ ಈ ಕರ್ನಾಟಕದಲ್ಲಿ. ಅಂತ ವ್ಯವಸ್ಥೆಯಲ್ಲಿ ತಂದು ನಿಲ್ಸ್ಬಿಟ್ಟಿದ್ದಾರೆ ಈ ರಾಜಕಾರಣಿಗಳು. ಇವರೆಲ್ಲ ಯಾರೋ ಒಬ್ಬ ಮಹಿಳೆ ಈ ಖಾತೆಗೆ ಹಾಕ್ತಾರೆ. ಎಷ್ಟು 28/2025 ಒಂದು ಈ ಖಾತೆಗೆ ಹಾಕ್ತಾರೆ. ಈ ಖಾತೆಗೆ ಸುಮಾರು 1.5 ತಿಂಗಳಾಗುತ್ತೆ. ಇನ್ನ ಈ ಖಾತೆ ಟ್ರಾನ್ಸ್ಫರ್ ಆಗಲ್ಲ. ಅದಕ್ಕೊಬ್ಬ ಈ ಕಳ್ಳ ಭ್ರಷ್ಟ ಅಧಿಕಾರಿ ಶಿವಾನಂದ ಮಡಿಕೇರಿ ಅನ್ನೋ ಒಬ್ಬ PDO, ಆದ್ರಿಪುರ ಪಂಚಾಯತಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈತ ಏನ್ ಮಾಡ್ತಾನಂದ್ರೆ ಸುಮಾರು ಅಲ್ಸ್ಬಿಡ್ತಾನೆ ಪಂಚಾಯತಿಗಳಿಗೆ, ಸುಮಾರು ಅಲ್ಸ್ಬಿಡ್ತಾನೆ. ಆದ್ರೆ ಈತ ಕೆಲಸ ಅಂತೂ ಮಾಡ್ಕೊಡಲ್ಲ, ಕೆಲಸ ಅಂತೂ ಮಾಡೇ ಕೊಡಲ್ಲ. ಸೊ ಅವನು ಬೇಡಿಕೆ ಇಡ್ತಾನೆ, ಎಷ್ಟು 10,000 ಕೊಡು, 5,000 ಕೊಡು, ಹಂಗೆ ಹೆಂಗೆ ಅಂತ ಬೇಡಿಕೆ ಇಟ್ಟಾಗ ಆಕೆ ಇವ್ರು ಏನ್ ಮಾಡ್ತಾರೆ, ಆಯ್ತು ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಮುಖಾಂತರ ಒಬ್ಬ ಏನೋ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈಗಲೇ ಟ್ರಾನ್ಸ್ಫರ್ ಆಗಿತ್ತು, ಇನ್ನ 10 ನಿಮಿಷನೂ ಕೂಡ ಆಗಿಲ್ಲ ಟ್ರಾನ್ಸ್ಫರ್ ಆಗಿ. ಸೊ 10 ನಿಮಿಷ ಆಗಿಲ್ಲ ಟ್ರಾನ್ಸ್ಫರ್ ಆಗಿ, ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾರೆ. ಈಕೆ ಯಾರೋ ಸಂಬಂಧಿಕರು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಅವನ್ ಎಂತ ಕಳ್ಳ ಅಂದ್ರೆ, ಅವನೆಂತ ಭ್ರಷ್ಟ ಅಂದ್ರೆ, ಅವನೆಂತ ಲೂಟಿಕೋರ ಅಂದ್ರೆ, ಅವನ ಅಕೌಂಟ್ಗೆ ಹಾಕೊಳ್ಳಲ್ಲ. ಇವ್ನೇನ್ ಮಾಡ್ತಾನೆ, ಯಾವನೋ ಹರೀಶ್ ಅನ್ನೋ ಹೆಸರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಅದೊಂದು ವಿಡಿಯೋ ಇದೆ, ಲೈವ್ ವಿಡಿಯೋ ಇದೆ, ತೋರಿಸ್ತೀನಿ ನಿಮ್ಗೆ, ಹಾಕ್ತೀನಿ. ಸೊ ಇಂಥ ಕಳ್ಳ ಭ್ರಷ್ಟ ವ್ಯವಸ್ಥೆಯಲ್ಲಿದ್ದೀರಿ. ನೋಡೋಣ, ಇವಾಗ ಹೋಗ್ತೀರಿ, ಫೋನ್ ಪೇ ಮಾಡ್ಬಿಟ್ಟು ಇವಾಗ ಹೋಗ್ತೀರಿ, ನೋಡೋಣ ಅದೇನ್ ಹೇಳ್ತಾನೆ, ಕೇಳೋಣ. ನೋಡಿ, ಎಲ್ಲ ರೆಕಾರ್ಡ್ ಆಗಿದೆ, ಎಲ್ಲ ಇದಾಗಿದೆ. ಇವನಂತ ಕಳ್ಳ ಭ್ರಷ್ಟ ಆದ್ರಿಪುರ ಗ್ರಾಮ ಪಂಚಾಯತಿ ಹೆಂಗ್ ಉದ್ದಾರ ಆಗುತ್ತೆ? ಸುಮಾರು ಏನು ಹತ್ತಿಲ್ಲ ಅಂದ್ರೆ ಒಂದು 20 ಹಳ್ಳಿ ಆದ್ರೂ ಬಂದೇ ಬರುತ್ತೆ. ಸುಮಾರು ಒಬ್ಬ ಏನೇನಾದ್ರೂ ಈ ಖಾತೆಗೆ ಒಬ್ಬೊಬ್ಬನ 10,000 ತಗೊಂಡ್ರು ಕೂಡ ಅವನು ಕೋಟ್ಯಾಧಿಪತಿ ಆಗ್ಬಿಡ್ಬೋದು. ಅಷ್ಟು ದುಡ್ಡು ಮಾಡ್ತಾರೆ ಈ PDOಗಳು, ಈ ಇವಗಳೆಲ್ಲ. ದಯವಿಟ್ಟು ನೋಡೋಣ, ಮುಂದೆ ಹೋಗೋಣ, ಕೇಳೋಣ ಏನ್ ಹೇಳ್ತಾನೆ ಅಂತ. ಥ್ಯಾಂಕ್ ಯು. ಈ ಒಬ್ರು ಅಧಿಕಾರಿಗಳು ಎಲ್ಲಿ, ಯಾವ ನಿಮ್ದು? ರಾಣೆಬೆನ್ನೂರು, ಶಿವಾನಂದ್ ಮಡಿಕೇರಿ. ಅದೇ ಈಗ ಇದು ಬಂತಲ್ಲ, ಇದಕ್ಕೆ ಅಮೌಂಟ್ ಇದು ವಾಪಸ್ ಹಾಕ್ಸಿ. ಅದೇ 10,000 ಹಾಕಿ ವಾಪಸ್ ಅದೇ ಅಕೌಂಟ್ಗೆ. ಅದು ಏನು ಯಾವ್ದು ಇದರಿಂದ ಬಂದೈತಲ್ಲ, ಅದೇ ಇದಕ್ಕೆ ಅಲ್ಲ, ಒಂದು ಈ ಖಾತೆ ಮಾಡ್ಸಕ್ಕೆ, ಟ್ರಾನ್ಸ್ಫರ್ ಮಾಡಕ್ಕೆ ಎಷ್ಟು ಸರ್ಕಾರಿ ಫೀಸು? ಅಲ್ಲ, ಮುಟೇಶನ್ ಫೀಸ್ ಅಂತ, ಅದಕ್ಕೆ ಅದು ಗ್ರಾಮ ಪಂಚಾಯತಿ ಇದೊಂದು ಇದಿರ್ತದಲ್ಲ, ಅಕೌಂಟ್ ಇರ್ತದಲ್ಲ. ನೀವು ಎಲ್ಲ 3 ಬಿಟ್ಟು ತಿಳ್ಕೊಂಡಿದ್ದೀರ ನೀವೆಲ್ಲ ಅಧಿಕಾರಿಗಳು. ಇವೆಲ್ಲ ನಾಚಿಕೆ ಇಲ್ಲ, ಏನಿಲ್ಲ. ಹಾಕಿ ಇವಾಗ 10,000 ಹಾಕ್ಬೇಕು, ವಾಪಸ್ ಹಾಕೊಂಡು ನಂಗೆ ತೋರ್ಸ್ಬೇಕು ನೀವು. ಪಾಟೀಲ್ ಸುಮಾರು ಒಂದು 11 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿರ್ತಾರೆ. ಎಷ್ಟು ದುಡ್ಡು ಮಾಡೋರ ಏನೋ ಯಾರು ಗೊತ್ತು. ನೋಡಿ, ಹಳ್ಳಿಗೆ ಉದ್ಧಾರ ಮಾಡ್ಬೇಕು ಅಂತಾರೆ. ಹಳ್ಳಿಗೆ ಉದ್ಧಾರ ಮಾಡ್ತಾ ಬಂದಿರ್ತಕ್ಕಂಥವ್ರು ಇಂಥ ಕಚಡಗಳು, ಭ್ರಷ್ಟರು, ಲೂಟಿಕೋರರು. ಅದೇನಂತ ಇದ್ರು ಈ PDOಗಳೆಲ್ಲ. ಯಾವುದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ತಗೊಳ್ಳಿ, ಎಲ್ಲೋದ್ರು ನೀವು ದುಡ್ಡು ಕೊಡದೆ ಕೆಲಸ ಮಾಡಲ್ಲ ಇವರು. ಸ್ಯಾಲರಿ ಎಷ್ಟು ಬರುತ್ತೆ ನಿಮ್ಗೆ? 90,000 ಬರುತ್ತೆ ಸರ್. ಪಾಪ ಧಾರವಾಡದಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆಲ್ಲ 50,000 ಕೊಟ್ರೆ ಅವ್ರು ಕೆಲಸ ಮಾಡ್ತಾರೆ. ನಿಮ್ಗೆ 90,000, ಇವಾಗ 10,000, ಏನೂ ಮಾಡದೆ 10,000 ತಗೊಂಡಿದ್ದೀರಾ ಅಂದ್ರೆ ದಯವಿಟ್ಟು ಅಲ್ಲ. ಇವಾಗ ನಿಮಗೆಲ್ಲ ಏನ್ ಅನ್ನಬೇಕು, ಎಷ್ಟು ಉಗಿದು ನಮ್ಗೆ ಹೇಳಿ ಸಾಕಾಗ್ಬಿಟ್ಟೈತೆ ನಿಜವಾಗ್ಲು. ನೋಡಿದ್ರು ಯಾವ ಅಧಿಕಾರಿಗಳು ನೋಡಿದ್ರು ಭ್ರಷ್ಟಾಚಾರ, ಯಾವ ಅಧಿಕಾರಿ ನೋಡಿದ್ರು ಲಂಚ. ಇಂಥವ್ರನ್ನೆಲ್ಲ ಏನ್ ಮಾಡ್ಬೇಕು ಸಾರ್ವಜನಿಕರು ನೀವೇ ತಿಳಿಸಿ. ಹಳ್ಳಿಗೆ ಉದ್ಧಾರ ಮಾಡಬೇಕಂತ PDO ಇರ್ತಾರೆ. ಪಂಚಾಯತ್, ನೀವು ಪರ್ಸನಲ್ ಡೆವಲಪ್ಮೆಂಟ್ ಅಧಿಕಾರಿಗಳು ನೀವೆಲ್ಲ. ನೀವು ಏನೋ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಗಳಲ್ಲ, ಇವರು ವೈಯಕ್ತಿಕವಾಗಿ ಅಭಿವೃದ್ಧಿ ಪಡಿಸತಕ್ಕಂತ ಆಫೀಸರ್ಗಳು ಇವರೆಲ್ಲ. ತುಂಬಾ 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 ನೋಡ್ಬಿಟ್ಟಿದ್ದೀರಿ ನಾವಂತೂ ಕರ್ನಾಟಕದಲ್ಲಂತೂ ಇಂಥ ಕಳ್ಳರು, ಸುಳ್ಳರು, ಲೂಟಿಕೋರನ್ನ. ಪಾಪ ಮಹಿಳೆ ಅಲ್ಸಿ ಸುಸ್ತಾಗಿ ಇವತ್ತು 10,000 ನನ್ನ ಮುಂದೆನೆ ನಾವೇ ನಮ್ಮ ಮುಂದೆ ಹಾಕಿದಾಗ, ಆಯ್ತು ಸಾಯಂಕಾಲ ಒಂದು PDF ತಗೊಂಡೋಗ್ಬಿಡಪ್ಪ ಅಂತ ಹೇಳ್ತಾರೆ. ಆಗಿದೆ, ಅದು ಅಪ್ರೂವಲ್ ಆಗಿದೆಯಾ? ಅಪ್ರೂವ್ ಆದ್ರೆ ಯಾಕೆ ನೀವು ಇಷ್ಟು ಲೇಟ್ ಮಾಡ್ತೀರಿ? ನೀವು ದುಡ್ಡು ಕೊಡೋವರೆಗೂ ವೇಟ್ ಮಾಡ್ತಿದ್ರಾ? ನೋಡಿ, ಇಂಥ ಕಚಡ ನಾಲಾಯಕ ಅಧಿಕಾರಿಗಳು ನಮ್ಮ
ಭ್ರಷ್ಟ ವ್ಯವಸ್ಥೆಯಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಅದು ಸಂವಿಧಾನದಲ್ಲಿ ಸ್ಪೆಷಲ್ ಪ್ರಾವಿಷನ್ ಅಂತ ಐತೆ 243 ಆರ್ಟಿಕಲ್. ಗ್ರಾಮ ಪಂಚಾಯತಿಗಳು ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಅಂತ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತಾರೆ. ಆದ್ರೆ ಇವರು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ನ ತಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಳ್ತಾರ ನಾಲಾಯಕ ಕಚಡ ಅಧಿಕಾರಿಗಳು. ಇದನ್ನೆಲ್ಲ ಏನು ಕೇಳ್ತಾರೋ ಕೇಳಲ್ವೋ, ಯಾರು ಕೇಳಲ್ಲ ಅನ್ನೋ ಬಂಡ್ ಧೈರ್ಯ ಇವ್ರಿಗೆಲ್ಲ. ಇಷ್ಟು ಬೇಗ ಆಗ್ಬಿಡ್ತಾ ಈ ಕತೆ ಆಗಿದೆ. ಅದೊಂದು ರಿಟರ್ನ್ ಹಾಕಿರೋದೊಂದು ಸ್ಕ್ರೀನ್ ಶಾಟ್ ಕೊಡಿ ನಮ್ಗೆ. ಗ್ರೇಟ್. ನಿಜವಾಗ್ಲೂ ಇಂಥ ಅಧಿಕಾರಿಗಳು ಹಿಂಗೆ ಮಾಡಬೇಕು. ದುಡ್ಡು ಕೊಟ್ರೆ ನೋಡಿ ಹೆಂಗೆ ರೆಡಿ. 5 ನಿಮಿಷ ಬಂತು. 5 ನಿಮಿಷನೂ ಆಗಿಲ್ಲ ನಾವು ಬಂದು, ಆವಾಗ್ಲೇ ರೆಡಿ. ಪಾಪ ಎಷ್ಟು ಜನಗಳನ್ನ ಅಳಿಸ್ತಾರೋ, ಎಷ್ಟು ಜನ ನೋವುಗಳು ತಟ್ಟುತ್ತದೋ ಇವ್ರಿಗೆಲ್ಲ. ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ. ಹಾಕ್ರಿ ಬೇಗ. ಕೊಡಿ ಸರ್, ಅದೊಂದು ಸ್ಕ್ರೀನ್ ಶಾಟ್ ಕೊಡಿ ಸರ್. ಹಾಕ್ರಿ ಬೇಗ. ಏನ್ ಅನ್ಕೊಂಡ್ಬಿಟ್ಟಿದ್ರೆ ನೀವೆಲ್ಲ ಸರ್ಕಾರಿ ಅಧಿಕಾರಿಗಳು. ಹರೀಶ್ ಅದೊಂದು ಇದು ಮಾಡಪ್ಪ, ನಂಬರ್ಗೆ ಕಳಿಸ್ತೀನಿ ನಂಬರ್. ನೋಡಿ ಸ್ಕ್ರೀನ್ ಶಾಟ್ ಇದು. 10,000 ಹಾಕಿರೋದು. ಯಾವನ ಒಬ್ಬ ಅವ್ರ ಸ್ನೇಹಿತರ ಅಕೌಂಟಿಗೆ ಹಾಕ್ಸ್ಕೊಂತಾರೆ. ಅವ್ರಿಗೆ ಎಷ್ಟು ಕೊಡ್ತೀರಾ ಕಮಿಷನ್? ಎಕ್ಸ್ಕ್ಯೂಸ್ ಅಲ್ಲ, ಎಕ್ಸ್ಕ್ಯೂಸ್ ಏನಿಲ್ಲ ಸರ್. ಈಗ ನೀವು ಬೇರೆ ಕಡೆ ಹೋದಿ, ಇವಾಗ ನೀವೇ ಅಮಾನತ್ ಆಗ್ತೀರಾ ಬಿಡಿ. ನೀವು ಬೇರೆ ಕಡೆ ಹೋದ್ರೆ ದಯವಿಟ್ಟು ಇದೊಂದು ಪಾಠ ಅಂತ ಕಲ್ಕಳಿ. ಆವತ್ತಿನ ಕೆಲಸ ಆವತ್ತೇ ಮಾಡಿ ಮುಗಿಸಿ. ಏನಾಗಲ್ಲ ಪಾಪ ರೈತರಿಗೆ ಎಲ್ಲ ಅಲ್ಸ್ಬೇಡಿ. ಎಲ್ಲ ಮೂರು ಬಿಟ್ಟು ನಿಂತಿದ್ರ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ತಿನ್ಬಿಡ್ತೀರ ನೀವು. 90,000 ಸಂಬಳ ಬರ್ತೈತೆ. ಸಂಬಳಕ್ಕಂತೂ ಕೆಲಸ ನೀವು ಮಾಡದೇ ಇಲ್ಲ. ಹಾಕ್ಸ್ಬಿಟ್ಟು ಸ್ಕ್ರೀನ್ ಶಾಟ್ ಹಾಕೋದು. ತಕ್ಷಣದಲ್ಲಿ ಆಗ್ಬೇಕು. ನಿಮ್ಮ ಅಕೌಂಟ್ ಇಂದ ಹಾಕಿ, ತಕ್ಷಣದಲ್ಲಿ 10,000 ವಾಪಸ್ ಹಾಕಿ ನನ್ಗೆ ವಾಪಸ್ ಹಾಕಿ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ತಿಂಗಳು ದುಡಿಬೇಕು ಸರ್ 10,000. ಒಬ್ಬ ಅದು ಮಹಿಳೆ, ನಾವಲ್ಲ ದುಡಿಬೇಕು. ಒಂದು ಮಹಿಳೆ ನಾವಲ್ಲ, ಮಹಿಳೆ ಕಷ್ಟಪಟ್ಟು ದುಡಿಬೇಕು. 10,000 8,000 ದುಡಿತಾರೆ ತಿಂಗಳು. ನಿಮ್ಮ ಮೊಬೈಲ್ ಇಂದಾನೆ ಹಾಕಿ. ನಂಬರ್ ಹೇಳ್ಬಿಡ. ಹಾಕ ನಿಂದಿನ 7026 ಕೊಡ, ನಂಬರ್ ಬರ್ಕೊಡೋದು ಇಲ್ಲ ಬರೀ. ಇದಕ್ಕೆ ಹಾಕಿ, ನಿಮ್ಮ ಮೊಬೈಲ್ ಇಂದ ಹಾಕಿ. ನೀವೆಲ್ಲ ಇವ್ರು ನೋಡಿ, ಇವ್ರ ಮೊಬೈಲ್ ಎಲ್ಲಿ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ. ಟ್ರಾಪ್ ಮಾಡ್ಬಿಡ್ತಾರೆ ಉದ್ದೇಶಕ್ಕೋಸ್ಕರವಾಗಿ. ನೀವು ಚಾಪೆ ಕೆಳಗೆ ಹೋಗಿದ್ರೆ ನಾವು ರಂಗೋಲಿ ಕೆಳಗೆ ಹೋಗ್ತೀವಿ. ಸರ್ ಹಾಕಿಸ್ತೇನೆ, ಒಂದು ನಿಮಿಷ. ನಿಮ್ಮ ಅಕೌಂಟ್ ಮಾಡಿಸ್ಬಿಡಿ. ಅವ್ರಾದ್ರೂ ಹಾಕಿಲ್ಲ, ಈಗ ನೀವಾದ್ರೂ ಹಾಕೋದಾದ್ರೂ 10,000 ರಿಟರ್ನ್ ಹಾಕಿ. ಸುಮ್ನೆ ನಿಮಗೆ ಮತ್ತೆ ನಾವು ಹೋದ್ಮೇಲೆ ಅದೆಲ್ಲ ಹಾಕಲ್ಲ. ಈ ಕ್ಷಣದಲ್ಲಿ ನಿಮ್ಮ ಅಕೌಂಟ್ ಇಂದ ಹಾಕಿ, ಏನಾಗಲ್ಲ. ನೀವು ಲಂಚ ತಗೊಂಡಿರೋದೇ ಇದು ಅಂತ ನೋಡಿ. ವಾಪಸ್ ಹಾಕಿದ್ದಾರೆ ಈತ. ಹಲೋ, ಅವ್ರ ಮಕ್ಕನ ತೋರಿಸ್ಬಿಡಿ ಒಂದೇ ಸರಿ. ಹಲೋ, ಆಯ್ತು, ನಿಮ್ಗೆ ಇವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಇವಾಗಾದ್ರೂ ಬುದ್ಧಿ ಕಲ್ತ್ಕೊಡಿ. ಇದೊಂದು ಬಿಟ್ಬಿಟ್ಟು ಆದ್ರಿಪುರ ಪಂಚಾಯತಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ಹೋಬಳಿ. ನೋಡಿ, ಇಲ್ಲೊಬ್ಬ ಭ್ರಷ್ಟ ಪಿಡಿಒ ಶಿವಾನಂದ ಮರಿಕೇರಿ ಎಂಬಾತ ಸುಮಾರು ಯಾರೋ ಒಬ್ಬ ಮಹಿಳೆ